ಇವತ್ತು ನಮ್ಮ ಯಜಮಾನ್ರ ತಂಗಿ ಈ ಮನೆ ಬಿಟ್ಟು ಹೋಗಿದ್ದಿನ ಅವತ್ತು ನಡೆದಿದ್ದೆಲ್ಲ ನೆನಪಾಯ್ತು. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ, ಪ್ರೀತಿ ಮಾಡಿದ ಒಂದೇ ತಪ್ಪಿಗೆ ಇವತ್ತವಳಿಗೆ ತವ್ರ ಮನೆ ಇದ್ರೂ ಇಲ್ದಿರೋ ಹಾಗೆ ಬದುಕ್ತಾ ಇದ್ದಾಳೆ. ಒಂದು ಹೆಣ್ಣಿಗೆ ಇದಕ್ಕಿಂತ ಬೇರೆ ನೋವಿದೆಯಾ ಹೇಳು? ಅಮ್ಮ, ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ನೀವು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ. ಆದರೆ ನೀವ್ಯಾಕೆ ಅವ್ರನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿಲ್ಲ? ನೀವು ಅವ್ರ ಜೊತೆ ಮಾತಾಡೋ ಮನಸ್ಸೇ ಮಾಡಲಿಲ್ವಾ? ತುಂಬ ಸಲ ಅನಿಸಿದೆ, ಅದಕ್ಕೆ ಪ್ರಯತ್ನ ಕೂಡ ಮಾಡಿದ್ದೀನಿ, ಆದರೆ ಅದು ಕೈಗೂಡ್ಲಿಲ್ಲಮ್ಮ. ಯಾಕಾಗಲ್ಲ ಅಮ್ಮ? ಖಂಡಿತ ಆಗುತ್ತೆ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅಂತಾರಲ್ವಾ? ಅಂಥದ್ರಲ್ಲಿ ನೀವು ಮನ್ಸು ಮಾಡಿದ್ರೆ ಖಂಡಿತ 2 ಮನ್ಸುಗಳನ್ನ ಒಂದು ಮಾಡ್ಬೋದು. ಇಲ್ಲಿ ಮನಸ್ಸುಗಳಿಗಿಂತ ಇಬ್ಬರು ಹಠ ಯಾವುದಕ್ಕೂ ದಾರಿ ಮಾಡಿಕೊಡ್ತಾ ಇಲ್ಲ. ಅವತ್ತು ಅವಳು ಮದುವೆ ಆಗಿ ಬಂದಾಗ ನಮ್ಮ ಯಜಮಾನರು ತುಂಬ ಅವಮಾನ ಮಾಡಿದರು. ಅದಕ್ಕೆ ಅವಳು ಇವ್ರ ಹತ್ರ ಶಬ್ದ ಮಾಡಿ ಅದನ್ನು ನೆರವೇರಿಸೋವರೆಗೂ ಈ ಮನೆಗೆ ಕಾಲಿಡಲ್ಲ ಅಂತ ಹೇಳಿದಾಳೆ. ಹಾಗಾಗಿ ನಾನು ಎಷ್ಟು ಕರೆದ್ರೂ ಅವಳು ಇಲ್ಲಿ ಬರೋದಕ್ಕೆ ಒಪ್ತಾ ಇಲ್ಲಮ್ಮ. ನಮ್ಮ ಜೀವನ ಒಂಥರ ಈ ಗಾಜಿನ ವಸ್ತುಗಳ ಹಾಗೇನೆ. ಗಾಜು ಅಷ್ಟೆ, ಒಡೆದು ಹೋಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಜೀವನ ಥರನೇ. ಆದರೆ ಒಂದು ಸತಿ ಒಡೆದು ಹೋದ್ಮೇಲೆ ಮತ್ತೆ ಸರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸಂಬಂಧಗಳು ಹಾಗೆ ತುಂಬ ಕಷ್ಟ. ಹೌದು ಚಂದನ, ಇಬ್ಬರಲ್ಲಿ ಒಬ್ಬರು ಬಿಗ್ಮಾನ ಬಿಟ್ಟು ಮುಂದೆ ಹೆಜ್ಜೆ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಇಲ್ಲಿ ಯಾರೂ ಸೋಲೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೋಲ್ದೆ ಹೋದರೆ ಸಂಬಂಧಗಳು ಹೇಗೆ ಉಳಿಯುತ್ತೆ ಹೇಳು? ಈ ವಿಷಯದಲ್ಲಿ ಬೇರೆ ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನೋಡಿ, ಸಮಯ ಬಂದಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ನೋಡ್ತೀರಿ, ಅಣ್ಣ ತಂಗಿ ಆದಷ್ಟು ಬೇಗ ಒಂದಾಗ್ತಾರೆ. ನಿನ್ನ ಮಾತು ನಂದಾದರೆ ಅಷ್ಟೇ ಸಾಕಮ್ಮ. ನಾನು ದಿನ ಆ ದೇವರಲ್ಲಿ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.